welcome back to my channel. So guys, ಇವತ್ತಿನ ವ್ಲಾಗ್ ಅಲ್ಲಿ ಏನು ಅಂದ್ರೆ ನಾನು ನನ್ನ ಫಸ್ಟ್ ಸೆಕೆಂಡ್ PU ಕಾಲೇಜ್ ಹೋಗ್ತಾ ಇದ್ದೀನಿ. ಸ್ವಲ್ಪ TC ಮತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟ್ ಮಾಡಬೇಕಿತ್ತು ನಾನು ನೆಕ್ಸ್ಟ್ ಯೂನಿವರ್ಸಿಟಿಗೆ ಕೊಡೋದಕ್ಕೆ. ಸೊ ಇವಾಗ ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ. ಹಾಗೆ ನಿಮ್ಮನ್ನು ಕೂಡ ನನ್ನ ಓಲ್ಡ್ ಕಾಲೇಜ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಕಾಲೇಜ್ ನೋಡಿ ಗೈಸ್, ಸೋ ನಾಸ್ಟಾಲ್ಜಿಕ್. ಅಲ್ಲಿ ನೋಡಿ ಗೈಸ್, ನಾನು ಬೋರ್ಡಲ್ಲಿ ತೋರಿಸ್ತೀನಿ. Guys, see me here. Yep, ಅದು ನಾನೇ. Yes guys, so nostalgic. ಅದು ಒಳಗಡೆ ಕ್ಯಾಂಟೀನ್ ಇದೆ, ಅದೆಲ್ಲ ತಿಂತಾ ಇದ್ವಿ, ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಅದೇ ಜಾಗದಲ್ಲೇ ನಾವು ಸಿಂಗಿಂಗ್ದು ಡ್ಯಾನ್ಸ್ದು ಮಾಡಿದ್ದೀನಿ. ಅಲ್ಲೇ ಈ ಮೂಲೆಯಲ್ಲೂ ಮಾಡ್ತಾ ಇದ್ವಿ, ಇಲ್ಲೂ ಮಾಡ್ತಾ ಇದ್ವಿ. ಅಲ್ಲಿ ನನ್ನ ಫೋಟೋ ಇದೆ, ತೋರಿಸ್ತೀನಿ. ಗೈಸ್, see this, it's me, ನಾನೇ ಸಿಂಚನ. ಅದು ನಾನೇ, ಇದು ನಾನೇ. ಓ ಸರಿ, ಯಾವುದೋ ಒಂದು ಆ್ಯಡ್ ಆಗೋದು. ಅದು ನೋಡಿ ಗೈಸ್, ಅದು ನಾನೇ ಮೇಲಿರೋದು, ಇದು ನಾನೇ. ಆ್ಯಂಡ್ ಇದ್ರ ಪಕ್ಕದಲ್ಲಿ ಅದೊಂದು ಅಷ್ಟೇ, ಅದು ನಮ್ಮ ಟೀಮೇ. ನಾನು ಆ್ಯಕ್ಚುಲಿ ಇರಬೇಕಿತ್ತು, ಅವತ್ತು ನಾನು ಆಬ್ಸೆಂಟ್ ಆಗಿದೆ. ಯಾ ಗೈಸ್, ನನಗೆ ಗೈಸ್ 25,000 ಬಂದಿದ್ದು. ಕ್ಯಾಶ್ ನೀನು ತಗೊಂಡೆ, ಚೆಕ್ ಕಾಲೇಜಿಗೆ ಕೊಟ್ಟಿದ್ದೀಯ. ಎಸ್, ಲೆಟ್ಸ್ ಗೋ ಗೈಸ್. ನಾನು ಇದ್ದಿದ್ದು ಲಾಸ್ಟ್ ಫ್ಲೋರಲ್ಲಿ, ಮೇಲ್ಗಡೆ ಇದ್ದಿದ್ದು 4th ಫ್ಲೋರಲ್ಲಿ ನಾನು ಇದ್ದಿದ್ದು. ಇಷ್ಟು ನಾಸ್ಟಾಲಜಿಕ್ ಆಗಿದೆ ಗೊತ್ತಾ ಗೈಸ್. ಅಲ್ಲಿ ಲೇಟಾಗಿ ಬಂದರೆ ಗೇಟ್ ಹತ್ರ ನಿಲ್ಲಿಸ್ಬಿಡೋರು, ಒಳಗಡೆ ಬಿಡ್ತಿರ್ಲಿಲ್ಲ. ಇದು ಹೊಸ್ದಾಗಿ ಇಲ್ಲ ಮಾಡಿರೋದು, ಮೊದಲು ಈ ಕಡೆ ಇರಲಿಲ್ಲ. ಹಾಂ, ಅದು ಆ ಕಡೆ ಇತ್ತು, ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಪ್ರೈಸೆಲ್ಲ ಚೇಂಜ್ ಮಾಡೋರ ನೋಡೋಣ. ಅದೇ ಪ್ರೈಸೇ, ಇನ್ನೂ ಚೇಂಜ್ ಮಾಡಿಲ್ಲ. ಸಾಂಬಾರು, ಬಿಸಿಬೇಳೆ, ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ನಾವಿರ್ಬೇಕಾದ್ರೆ ಇರಲಿಲ್ಲ, ಇಡ್ಲಿ ಎಲ್ಲ ಇರಲಿಲ್ಲ ಗೈಸ್. ಬರೀ ಫ್ರೈಸು, ಸ್ಯಾಂಡ್ವಿಚ್ಚು, ಸಮೋಸ ಎಲ್ಲ ಇತ್ತು. ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಮೆನು. ಬನ್ನಿ ಗೈಸ್, ಸಿಕ್ತು ನಂಗೆ ಇಲ್ಲಿ ಸೈನು. ಹೋಗು ಬಾ ಗೈಸ್. ಬ್ಯಾನರ್ ಇಲ್ಲಿ ಆಚೆ ಕಾಲೇಜ್ ಮುಂದೆನೂ ಹಾಕಿದ್ದಾರೆ. ನನ್ನ ಕತ್ ಮೇಲೆ ಏನೋ ಮಾಡಿಬಿಟ್ಟಿದ್ದಾರೆ. ಸೊ ಗೈಸ್, ಇವಾಗ ನನ್ನ ಹಳೆಯ ಕಾಲೇಜ್, ಜೈನ್ ಕಾಲೇಜಲ್ಲಿ ಎಲ್ಲ ಮೆಮೊರೀಸ್ನ ರೀಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ಕೆಲಸ ಇತ್ತು. ಮಾರ್ಕ್ಸ್ ಕಾರ್ಡು ಮತ್ತು TC ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ಈಗ ನಾನು ಹೊಸ ಕಾಲೇಜ್ RBಗೆ ಹೋಗ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು, ಆಮೇಲೆ ಫೀಸ್ದು ಸ್ವಲ್ಪ ಇತ್ತು, ಅದೆಲ್ಲ ಕೊಡಬೇಕಿತ್ತು. ಅದಕ್ಕೆ ಹೋಗ್ತಾ ಇದ್ದೀವಿ. ಯಾ ಗೈಸ್, ಅಲ್ಲಿ ಇವಾಗ 2 years ಜರ್ನಿ ಅಲ್ಲಿ ಮುಗ್ದೋಯ್ತು. ಇಟ್ ವಾಸ್ ಅ ಫ್ಯಾಬ್ಯುಲಸ್ ಜರ್ನಿ. ಈಗ ನೆಕ್ಸ್ಟ್ 4 years ಜರ್ನಿಗೆ ಕಾಲು ಹಿಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅನ್ನೋದಲ್ಲ. ಅದ್ರ ಬಗ್ಗೆ ನನಗೂ ಇನ್ನೂ ಸದ್ಯಕ್ಕೆ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಎಲ್ಲ ಕಾಲೇಜ್ಗೆ ಹೋಗಿ ನೋಡ್ಕೊಂಡು ಬರಬೇಕು. ಯಾ ಗೈಸ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಾತ್ರ. ಆ್ಯಕ್ಚುಲಿ ಮೆಟ್ರೋ ಇರೋದ್ರಿಂದ ಕಾಲೇಜ್ಗೆ ಒಪ್ಪಿದ್ದು, ಇಲ್ಲ ಅಂದರೆ ಹೋಗೋಕ್ಕೆ ಆಗಲ್ಲ. ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿ ಇರುತ್ತೆ ಯಾವಾಗ್ಲೂ. ಇದು ಟ್ರಾಫಿಕ್ ಏರಿಯಾ ಮೊದಲೇ. ಯಾವ ಏರಿಯಾ ಅಂತ ಹೇಳು. ಯಾವ ಏರಿಯಾ ಹೇಳು ನೀನೇ. RR ನಗರ್. RR ನಗರ್ ಅಲ್ಲಿಗೆ ಹೋಗಲ್ವಲ್ಲ ನಾವು, ಈಗ ಹೋಗೋದಲ್ಲ. ಎಲ್ಲಿದ್ದೀರಿ ಅಂದ್ರೆ RR ನಗರ ಆರ್ಚ್ ಅಂದೆ ನಾನು. ಏನು ಹೇಳಿದೆ ನಾನು? ಅದೇ ನೀನು ಮೆಟ್ರೋ ಇರೋದ್ರಿಂದ ತುಂಬ ಈಸಿ ಅಲ್ಲಪ್ಪ. ಕಾಲೇಜ್ ಮುಂದೆನೇ ಮೆಟ್ರೋ ಇರೋದ್ರಿಂದ ನೀನು ಕ್ರಾಸ್ ಮಾಡೋಷ್ಟು ಇಲ್ಲ. ಕ್ರಾಸ್ ಮಾಡಬೇಕು ಅಂದ್ರೆ ಎಷ್ಟೊತ್ತೋ ಬೇಕು ಅಲ್ಲಿ, ಅಷ್ಟು ಟ್ರಾಫಿಕ್ ಏರಿಯಾ, ಅದು ಬ್ಯುಸಿ ಏರಿಯಾ. ಬಟ್ ನಿಮಗೆ ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ಸ್ವಲ್ಪ ಈಸಿ. ನೀನು ಮಾತಾಡೋದು ಯಾರಿಗೂ ಕೇಳಿಸಲ್ಲ. ನಿಜೋರಾಗಿ ಮಾತಾಡ್ತಾ ಇದ್ದೀನಿ. ಯಾ ಗೈಸ್, ಹೋಗುವ ಗೈಸ್. ಇಟ್ಸ್ RB. ನೀವು ನೋಡ್ಬೋದು ಮೆಟ್ರೋ ಪಕ್ಕನೇ ಹೇಗಿದೆ ಕಾಲೇಜ್ ಅಂತ. ಇಲ್ಲಿ ಸ್ವಲ್ಪ ಹೆಸರೆಲ್ಲ ಬರೀಬೇಕಿತ್ತು. ಇವತ್ತು ಕಾಲೇಜ್ ಫುಲ್ ಕ್ರೌಡೆಡ್. ಇವತ್ತು ಲಾಸ್ಟ್ ಡೇಟ್ ಇರೋದು. ಸೊ ಗೈಸ್, ಕಾಲೇಜಿಗೆ
ಕಾಲಿಟ್ಟಿದ ತಕ್ಷಣನೇ ಫುಲ್ಲು ಮಳೆ. ಇಬ್ರು ನೆಂದೋದ್ವಿ ಗೈಸ್, ನಾನು ನಮ್ಮ ಮಮ್ಮಿ. ಆಮೇಲೆ ಮಳೆ ನಿಂತ ಮೇಲೆ ಒಳಗಡೆ ಹೋಗೋಣ. ಇವಾಗಲೇ ಕಾಲೇಜೆಲ್ಲ ಫುಲ್ ತೋರಿಸಲ್ಲ ಗೈಸ್, ಅದಕ್ಕೂ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ, ಕಾಲೇಜ್ ಟೂರ್ ಅಂತ. ಬೇಕು ಅಂತ ಕೇಳಿದ್ರೆ ನೀವು ಗೈಸ್ ಕ್ಯಾಂಟೀನ್, ನಮ್ಮ ಕಾಲೇಜ್ ಕ್ಯಾಂಟೀನ್ ನೋಡ್ಕೊಳ್ಳಿ ಗೈಸ್. ಗೈಸ್ ಚೋಲೆ ಬಟ್ಟುರೆ. ಇವಾಗ ಟೈಮ್ ಎಷ್ಟು ಹೇಳು? 3 ಆಗಿದೆ, ಆಲ್ಮೋಸ್ಟ್ 3 ಸಮಥಿಂಗ್. 3:07. ಇಲ್ಲಿ ತೋರಿಸು ಏನಾಯ್ತು. ಕಂದಮ್ಮ ಕಾಯ್ತಾ ಇರ್ತಾರೆ, ಬರ್ತೀನಿ ಬಾಯ್. ಈ ಪರ್ಸಲ್ಲೇ ಇದೆ ಕಾರಲ್ಲಿ. ಯಾವಾಗ ಇಷ್ಟೊತ್ತಾದರೂ ಊಟ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೊ ನಮ್ಮ ಕಾಲೇಜ್ ಕ್ಯಾಂಟೀನ್ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್. ಮುಂದೆ ಇದೆಲ್ಲ ಅಭ್ಯಾಸ ಮಾಡ್ಕೋಬೇಡ, ಟಿಫನ್ ಬಾಕ್ಸೇ ಕೊಡ್ತೀನಿ, ನೋಡೋಣ ಅವಾಗ. ರಾತ್ರಿ ಅನ್ನ ಬಿಸಿ ಮಾಡ್ಕೊಟ್ಟಿದ್ದಾರೆ ಗೈಸ್. ಆರ್ವಿಲಿ ಎಲ್ಲ ಕೆಲಸ ಮುಗೀತು. ಈಗ ಟೈಮ್ ಬಂದು 6:04. ನಾವೆಲ್ಲಿಗೆ ಬಂದಿದ್ದೆ 12:30. ಅಷ್ಟು ಲೇಟ್ ಆಗಿದೆ, ಸಿಕ್ಕಾಪಟ್ಟೆ ಲೇಟ್ ಆಗೋದು. ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ಟಿದ್ದಾರೆ ಇವತ್ತು ಫುಲ್ ಕ್ಯಾಂಪಸ್ಸು. ಆಮೇಲೆ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಮೆಟ್ರೋದಲ್ಲಿ ಹೋಗ್ತಾರೆ. ನಿಮ್ಮ ಪಪ್ಪ ಚಿನ್ಮಯನ ಕರ್ಕೊಂಬರಕ್ಕೆ ಹೊರಟೋದ್ರು. ಗೈಸ್ ಐ ಆಮ್ ಫೈನಲಿ ಬ್ಯಾಕ್ ಹೋಮ್. ಈಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 6:30 ಶಾರ್ಪ್. 6:30 ಆಗಿದೆ. ನಾನು ಇಷ್ಟೊತ್ತಿಗೆ ಮನೆಗೆ ಬಂದಿದ್ದೀನಿ. ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು ಗೈಸ್. ನಾನೇ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಬಂದೆ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಇಷ್ಟೊತ್ತವರೆಗೂ ಕೂತ್ಕೊಂಡು ಅಲ್ಲಿ ನಿಂತ್ಕೊಂಡು ಎಲ್ಲ ಸಿಕ್ಕಾಪಟ್ಟೆ. ನಮ್ಮ ಮಮ್ಮಿಗಂತೂ ಇನ್ನೂ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಯಾ ಗೈಸ್, ಫೈನಲಿ ಕಾಲೇಜ್ದೆಲ್ಲ ಮುಗ್ದಿದೆ. ಇನ್ನೂ ಮುಗ್ದಿಲ್ಲ, ಇನ್ನು ಕೆಲವೊಂದಷ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿದೆ. ಫೀಸ್ ದಿನ ಪೆಂಡಿಂಗ್ ಇದೆ. ಇನ್ನು ತುಂಬ ಕೆಲಸ ಇದೆ, ಮಾಡಬೇಕು. ಇನ್ನು ಕಾಲೇಜ್ ಶುರು ಆಗೋ ಡೇಟು ಕೂಡ ಕೊಟ್ಟಿದ್ದಾರೆ. ಬರ್ಬೇಕಾದ್ರೆ ತಿರ್ಗಾ ಒಂದು ಸತಿ ನಾನಿರೋಂಥ ಒಂದು ಬಿಲ್ಡಿಂಗ್ದು ಟೂರ್ ಮಾಡ್ಕೊಂಡು ಬಂದೆ. ದ ಬೆಸ್ಟ್ ಥಿಂಗ್ ಇಸ್ ದ್ಯಾಟ್ ಎಲ್ಲ ಸ್ಟೂಡೆಂಟ್ಗೂ ಸಪ್ರೇಟ್ ಲಾಕರ್ ಇದೆ ಈ ಕಾಲೇಜಲ್ಲಿ. ಕ್ಯಾಂಟೀನ್ ಫುಡ್ಡು ಟ್ರೈ ಮಾಡಿದೆ, ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ನಮ್ಮ ಮನೇಲಂತೂ ಕ್ಯಾಂಟೀನ್ ಫುಡ್ ತಿನ್ನೋಕ್ಕೆ ಬಿಡಲ್ಲ, ಡೈಲಿ ಟಿಫನ್ ಬಾಕ್ಸೇ ಕೊಟ್ಟು ಕಳಿಸ್ತಾರೆ. ಬಟ್ ಸ್ಟಿಲ್ ವಾರಕ್ಕೆ 2 ಆರ್ ಒನ್ಸ್ ತಿಂತೀನಿ ಅವಾಗವಾಗ. ಚೆನ್ನಾಗಿತ್ತು ಕ್ಯಾಂಟೀನ್ ಫುಡ್ ಕೂಡ. ಬಟ್ ಇಟ್ ವಾಸ್ ಅ ಬಿಟ್ ಟಯರಿಂಗ್. ನನ್ನ ಮುಗ್ದಿದ್ದೇ ಇಷ್ಟೊತ್ತಾಯಿತು. ಆಲ್ಮೋಸ್ಟ್ ಇವಾಗ 6:30 ಅಂತ ಹೇಳಿದ್ನಲ್ಲ, ಅಲ್ಲಿ 6ಗೆ ಹೊರಟಿತ್ತು. ಅರ್ಧ ಗಂಟೆಗೆ ಮನೇಲಿಗಿದ್ದೀವಿ. ಬಟ್ ನಾನು ಆದಮೇಲೆ ಇನ್ನೂ ಒಂದಷ್ಟು ಜನ ಕಾಯ್ತಾಯಿದ್ರು ನಮ್ಮ ಬ್ಯಾಚೆಲ್ಲ ಆದಮೇಲೆ. ಸೊ ಅವ್ರಿಗೆಲ್ಲ ಇನ್ನೂ ಸಿಕ್ಕಾಬಡೆ ಲೇಟ್ ಆಗುತ್ತೆ. ಅದು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದಾರೆ, ಬ್ಯಾಂಗ್ಳೂರ್ ಬಿಟ್ಟು. ಅವರೆಲ್ಲ ಮನೆಗೆ ಹೋಗೋಷ್ಟರಲ್ಲಿ ಅಷ್ಟೇ. ಆ್ಯಕ್ಚುಲಿ ಇವತ್ತು ಒಂಚೂರು ಡಬ್ಬಿಂಗ್ ಕೆಲಸ ಇತ್ತು, ಆದರೆ ಇವಾಗೇನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ನಾಳೆಗೆ ಮಾಡಿಸ್ಕೊಂಡು ಇವಾಗ ಕೂತ್ಕೊಂಡು ಒಂದು ವೀಡಿಯೋ ಏನಾದ್ರು ಎಡಿಟ್ ಮಾಡಿ ಅದನ್ನ ತಕ್ಷಣ ಪೋಸ್ಟ್ ಮಾಡಬೇಕು. ಆಲ್ರೆಡಿ 6:30 ಆಗಿದೆ. 7:30 ಅಷ್ಟರಲ್ಲಿ ಪೋಸ್ಟ್ ಆಗಿರಬೇಕು. ಸೊ ಗೈಸ್, ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂದಿದೆ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.